ಒಬ್ಬ ಸೈನಿಕ ಕೂಡ ಪಾಕಿಸ್ತಾನದ ನೆಲಕ್ಕೆ ಕಾಲಿಡದೇನೆ ಯಾರು ಒಳಗಡೆ ಹೋಗೇ ಇಲ್ಲ ಭಾರತದ ಕಡೆಯಿಂದ. ಅವರು ಉಗ್ರಗಾಮಿಗಳಾದರೂ ಇಲ್ಲಿ ಬಂದು ಇಲ್ಲಿ ಯಾರೋ ಅಸಹಾಯಕ ಹೆಣ್ಣು ಮಕ್ಕಳ ಮುಂದೆ ಅವ್ರ ಗಂಡಂದಿರನ್ನು ಕೊಂದು ಹೋದ್ರಲ್ಲ ರಣಹೇಡಿಗಳು, ಆ ಥರ ಅಲ್ಲ. ನೀವು ಹೆಜ್ಜೆನೇ ಹಿಡಿದ್ರೆ ಇಷ್ಟು ಕೆಲಸ ಮಾಡಿದ್ದೀವಿ, ಇನ್ನು ಹೆಜ್ಜೆ ಇಟ್ಟರೆ ಏನು ಮಾಡ್ಬೋದು ಯೋಚನೆ ಮಾಡ್ಕೊಳ್ಳಿ. ಅದಕ್ಕೆ ನಾನು ವಾಜಪೇಯಿ ಅವರ ಮಾತನ್ನು ಮತ್ತೆ ಪುನರುಚ್ಚರಿಸ್ತಾ ಇದ್ದೀನಿ. ಅಕಸ್ಮಾತ್ ಇಂಥ ಟೈಮಲ್ಲಿ ನಾನು ಅಣುಬಾಂಬ್ ಪ್ರಯೋಗ ಮಾಡಿಬಿಡ್ತೀನಿ ಭಾರತದ ಮೇಲೆ ಅಂತೇನಾದರೂ ಅಕಸ್ಮಾತ್ ಪಾಕಿಸ್ತಾನ ಯೋಚಿಸಿದರೆ, ಆಲೋಚನೆ ಮಾಡಿದ್ರೆ ಅರ್ಧ ಹಿಂದೂಸ್ತಾನವನ್ನು ಕಳ್ಕೊಳಕ್ಕೆ ನಾನು ರೆಡಿ ಇದ್ದೀನಿ. ಅಟ್ ದ ಕಾಸ್ಟ್ ಆಫ್ ಹಾಫ್ ಹಿಂದೂಸ್ತಾನ್ ನಾನು ಪಾಕಿಸ್ತಾನವನ್ನು ಹೇಗೆ ಡೆಸ್ಟ್ರಾಯ್ ಮಾಡ್ತೀನಿ ಅಂತ ಹೇಳಿದರೆ, ನಾಳಿನ ಬೆಳಗಿನ ಸೂರ್ಯೋದಯದ ಮೊದಲ ಕಿರಣವನ್ನು ನೋಡಲಿಕ್ಕೆ ಪಾಕಿಸ್ತಾನವೆನ್ನುವುದು ಈ ಇಡೀ ವಿಶ್ವದ ಭೂಪಟದಲ್ಲೇ ಇರಲ್ಲ ಅಂತ. ಅಂದರೆ ಅವರಿಗಿಂತ ಜಾಸ್ತಿ ಅಣುಬಾಂಬ್ಗಳು ನಮ್ಮ ಬಳಿ ಇವೆ, ಅಣು ಸಿಡಿತಲೆಗಳು ನಮ್ಮ ಬಳಿ ಜಾಸ್ತಿ ಇವೆ, ಅದರ ಸುರಿಮಳೆ ಸುರಿಸ್ಬಿಡ್ತೀವಿ ಅಲ್ಲಿ ಅಂಥೇಳಿ, ಒಂದು ನೆಲೆನೂ ಬಿಡಲ್ಲ ಅಂಥೇಳಿ. ಇದೀಗ ಅನೇಕ ಕಡೆಗಳಲ್ಲಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆಯಲ್ಲಿ ಭಾರತೀಯರಿದ್ದಾರೆ. ಒಂದು ದೊಡ್ಡ ಉತ್ತರವನ್ನು, ದಿಟ್ಟ ಉತ್ತರವನ್ನು, ದ ಮೋಸ್ಟ್ ಅವೈಟೆಡ್ ಆನ್ಸರನ್ನು ಭಾರತ ಪಾಕಿಸ್ತಾನಕ್ಕೆ ಕೊಟ್ಟಿದೆ ಅಂತ. ಭಾರತೀಯ ಸೇನೆಯ ಒಂದು ಇವತ್ತಿನ ಏನು ಸರ್ಜಿಕಲ್ ಸ್ಟ್ರೈಕ್ ये मस्जिद तैयबा मरकज उमर करा के अंदर ಒಂದು ವಿಷಯ ಇದೀಗ ಮಾಜಿ ಪಾಕಿಸ್ತಾನಕ್ಕೆ ಮಾಡಿರುವಂತದ್ದು ಈ ಒಂದು Baya man kırık man küçük ki application ne var? Ha? Labdır. İşine bandı. जिंदाबाद इंडियन आर्मी जिंदाबाद इंडियन आर्मी जिंदाबाद वंदे मातरम 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 आर्मी जिंदाबाद इंडियन आर्मी जिंदाबाद इंडियन आर्मी जिंदाबाद आर्मी जिंदाबाद इंडियन 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 आर्मी जिंदाबाद मातरम वंदे मातरम वंदे मातरम जिंदाबाद इंडियन आर्मी जिंदाबाद इंडियन आर्मी जिंदाबाद पाकिस्तान ಭಾರತದ ಆರ್ಮಿ ಜಿಂದಾಬಾದ್. ಈ ಒಂದು ಮಾತು ದೇಶದ ಉದ್ದಗಲಗಳಲ್ಲೂ ಕೂಡ ಮೊಳಗ್ತಾ ಇದೆ. ಇವತ್ತು ದೇಶದ ಉದ್ದಗಲಗಳಲ್ಲಿ ಮೊಳಗ್ತಾ ಇದೆ. 100 ಉಗ್ರರನ್ನು ಕೊಂದು ಹಾಕಿದೆ ಭಾರತದ ಹೆಮ್ಮೆಯ ಸೇನೆ. ಪಾಕಿಸ್ತಾನ ನೆಲಕ್ಕೆ ಕಾಲಿಡದೇನೆ ಕೊಂದು ಹಾಕಿರ್ತಕ್ಕಂಥ ಮಿಸೈಲ್ ಅಟ್ಯಾಕ್ಗಳ ಮೂಲಕವಾಗಿ ಹೇಳ್ತಾ ಬರ್ತಾ ಇದ್ದೆ. ಎಂತೆಂಥ ಸ್ಥಳಗಳು ನೋಡಿ. ಇಲ್ಲಿ ಈ ಬಹವಾಲ್ಪುರ್ ಅಂತ ಇದೆಯಲ್ಲ, ಜೈಷೆ ಮೊಹಮ್ಮದ್ನ ಪ್ರಧಾನ ಕಚೇರಿ ಇದೆ ಇಲ್ಲಿ. ಇದರ ಮೇಲೆ ಭಾರತ ಇವತ್ತು ದಾಳಿ ಮಾಡಿರೋದು. ಪಾಕಿಸ್ತಾನದ ದಕ್ಷಿಣ ಪಂಜಾಬ್ನಲ್ಲಿ ಬಹವಾಲ್ಪುರ ಬರುತ್ತೆ. ನಿಮಗೆ ಗೊತ್ತಿರಲಿ, ಕಂಪ್ಯಾರಿಟಿವ್ಲಿ ಪಾಕಿಸ್ತಾನವನ್ನಾಗಿ ಆ ದೇಶದ ಜನಗಳಿಗೆ ಕೊಟ್ಟಾಗ ಅತ್ಯಂತ ಸಂಪದ್ಭರಿತವಾದಂಥ ಭೂಮಿ ಅದು, ಯಾರಿಗೂ ಅನುಮಾನಗಳೇ ಬೇಡ. ಅಂತಹ ಸಂಪದ್ಭರಿತ ಭೂಮಿಯಲ್ಲಿ ಬೆಳೆ ಬೆಳೆದು ಉತ್ತು ಬಿತ್ತು ಸಂಪದ್ಭರಿತ ದೇಶವನ್ನು ಕಟ್ಕೊಳ್ರಪ್ಪ ಅಂತ ಇಂಡಿಯಾ ಹೇಳಿದ್ರೆ, ಅವ್ರು ಕಟ್ಟಿದ್ದೇನು ಗೊತ್ತಾ, ಬೆಳೆದಿದ್ದೇನು